ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತಲೆಗೆ ಯಾವ ಮೆಹಂದಿ ಹಚ್ತೀನಿ ಮತ್ತು ಕಲರು ಯಾವ ಕಲರ್ ಆಗುತ್ತೆ, ಸೊ ಅದೆಲ್ಲ ನಿಮಗೆ ಡೀಟೇಲ್ಸ್ನ ಹೇಳ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ನಾನು ಉಪಯೋಗಿಸೋ ಮೆಹಂದಿ ಬಂದು ರಂಗೋಲಿ ಮೆಹಂದಿ ಅಂತ. ಸೊ ಇದು ಮಾರ್ಕೆಟಲ್ಲಿ ನಾನು ಔಟ್ಸೈಡ್ ಎಲ್ಲೂ ಸಿಕ್ಕಿಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಹುಡುಕಿದ್ದೀನಿ, ಫ್ಲಿಪ್ಕಾರ್ಟಲ್ಲಿ ಸಿಕ್ಕಿದೆ. ಸೊ ನೀವು ಕೂಡ ಫ್ಲಿಪ್ಕಾರ್ಟಲ್ಲಿ ಇದು ಒರಿಜಿನಲ್ ರಂಗೋಲಿ ಮೆಹಂದಿ ಹೀನಾ ಮೆಹಂದಿ ಸಿಗುತ್ತೆ, ಹರ್ಬಲ್ ಹೀನಾ. ಸೊ ಇದನ್ನು ನೀವು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇದರಲ್ಲಿ ಏನೇನು ಇರುತ್ತೆ ಅಂತ ಅಂದರೆ, ಸೊ ಬೇವಿನ ಸೊಪ್ಪು, ಈ ಬೆಟ್ಟದ ನೆಲ್ಲಿಕಾಯಿ, ಸೊ ಅದು ಮತ್ತು ಇನ್ನೂ ಏನೇನೋ ಇದೆ. ಬಟ್ ನನಗೆ ಅಷ್ಟೊಂದು ಇದು ನೋಡಿ ಎಷ್ಟೊಂದು ಪಿಕ್ಚರ್ಸ್ನ ಕೊಡಿ. ಸೊ ಇದೆಲ್ಲರಿಂದ ತಯಾರಿಸಿರ್ತಾರೆ ಈ ಮೆಹಂದಿ. ಸೊ ಇದು ಬಂದು ನೆರಳಲ್ಲಿದ್ದಾಗ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಸೊ ನೀವು ಬಿಸಿಲಿಗೆ ಹೋದಾಗ ಶೈನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ನಾನೊಂದು 6 to 7 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹೇರ್ ಫಾಲ್ ಆ ಥರ ಏನೂ ಆಗಿಲ್ಲ. ಸೊ ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಸೊ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ನಾನು ಉಪಯೋಗಿಸೋದು ಬಂದು ರಂಗೋಲಿ ಮೆಹಂದಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಎಷ್ಟೊಂದು ವೆರೈಟೀಸ್ ಇದೆ. ಬಟ್ ಎಲ್ಲದಕ್ಕಿಂತ ಇದೇ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನಾನು ಉಪಯೋಗಿಸ್ತಾ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆಲ್ರಿಗೂ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಿ ಆ್ಯಂಡ್ ಸಿಲ್ಕಿ ಆಗಿದೆ ಅಂತ. ಸೊ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ನೀವೇನಾದರೂ ಮೆಹಂದಿ ಹಾಕೋಬೇಕು, ಇನ್ನು ನಾವು ಯಾವುದು ನಮಗೆ ಒಳ್ಳೆಯದಂತ ಇನ್ನೂ ನಮಗೆ ಗೊತ್ತಿಲ್ಲ ಅಂತ ಹೇಳೋರಿಗೆಲ್ಲ ನಾನು ಈ ಮೆಹಂದಿನ ರೆಫರ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ಮೆಹಂದಿನ ಹಾಕ್ಕೊಂಡು ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಯಾವ ರೀತಿ ಮಿಕ್ಸ್ ಮಾಡಬೇಕು, ಇದಕ್ಕೆ ಏನೇನು ಹಾಕಿ ಮಿಕ್ಸ್ ಮಾಡಬೇಕು ಅಂತ ವಿಡಿಯೋನ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಕೂಡ ಹಚ್ಕೊಂಡು ಯಾವ ರೀತಿ ನಿಮಗೆ ಯಾವ ರೀತಿ ಫೀಲ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ತಾ ಇದ್ದೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೋಡಿ, ನಾನು ರಂಗೋಲಿ ಮೆಹಂದಿನ ತೊಗೊಂಡಿದ್ದೀನಿ, ರಂಗೋಲಿ ಹರ್ಬಲ್ ಹೀನಾ ಅಂತ. ಸೊ ಈ ಮೆಹಂದಿ ತೊಗೊಂಡು ಒಂದು ಪಾತ್ರೆಗೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ 1.5 ಟೇಬಲ್ ಸ್ಪೂನು ನೀವು ಯಾವುದಾದ್ರು ಟೀ ಪುಡಿ ಯೂಸ್ ಮಾಡ್ತೀರಾ, ಸೊ ಆ ಟೀ ಪುಡಿನ ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಫುಲ್ ಬಾಯ್ಲ್ ಆಗಕ್ಕೆ ಬಿಡಬೇಕು. ಬಾಯ್ಲ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಸೊ ಇವಾಗ ಒಂದು ಪಾತ್ರೆಗೆ ನೀವು ಸ್ಟೇನ್ ಮಾಡಿ ಇಟ್ಕೊಳ್ಳಿ. ನಾನು ಯಾವ ರೀತಿ ಸ್ಟೇನ್ ಮಾಡಿ, ಸೊ ಅದು ಇವಾಗ ಕೂಲ್ ಆಗೋಕ್ಕೆ ಬಿಡಿ. ಇವಾಗ ನಾನು ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಮೊಸರು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಮೊಸರು ತೊಗೋಬೋದು. ಸೊ ಅದಕ್ಕೆ ಒಂದು ಹಾಫ್ ಲೆಮನ್ನ ತೊಗೊಂಡಿದ್ದೀನಿ, ಸ್ಮೂತಾಗಿ ಸಿಲ್ಕಿಯಾಗಿ ಮತ್ತು ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಇವಾಗ ನಾನು ಒಂದು ಪ್ಯಾಕೆಟ್ ಅದು ಕೂಲ್ ಆಗಾಯಿತು. ಇವಾಗ ಒಂದು ಪ್ಯಾಕೆಟ್ ಫುಲ್ಲ ನಾನು ಮೆಹಂದಿನ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ಕೊತಾ ಇದ್ದೀನಿ ಅಂತ. ಸೊ ಒಂದು ಚೂರು ಗಂಟು ಇಲ್ಲದೆ ಥರ ಇವಾಗ ನೀವು ನಿಮ್ಮ ಕೈಯಾರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಬ್ರಷಲ್ಲಿ ಯಾವತ್ತೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಮೆಹಂದಿ ಅದು ಯಾವತ್ತೂ ಗಂಟೆ ಇರುತ್ತೆ. ಸೊ ಕೈಯಲ್ಲಿ ಮಿಕ್ಸ್ ಮಾಡೋಷ್ಟು ಚೆನ್ನಾಗಿ ಯಾವುದ್ರಲ್ಲೂ ಬರಲ್ಲ. ಅದಕ್ಕೋಸ್ಕರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ನೋಡ್ತಾ ಬಂದು ನಾನು ಯಾವ ರೀತಿ ಗಂಟು ಇಲ್ಲದೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ತಲೆಗೆ ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಏನಂದರೆ ಇದನ್ನು ಒಂದು 15 to 20 ಮಿನಿಟ್ಸ್ ನೆನೆಯೋದಕ್ಕೆ ಬಿಡಬೇಕು. ಇದು ಫುಲ್ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದೇ ಲೆಮನ್ನು ಮತ್ತು ಮೊಸರು ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 20 ಮಿನಿಟ್ಸ್ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಆಮೇಲೆ ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕು ಅಂತಲೇ ಹೇಳ್ತಾ ಇದ್ದೀನಿ. ತುಂಬ ನೀರು ಥರನೂ ಕೂಡ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಯಾಕಂದರೆ ಕೂದಲಿಗೆ ಹಚ್ಚೋವಾಗ ಅದನ್ನು ಸೋರಬಾರ್ದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ತಿಕ್ಕಾಗೆ ಇರಲಿ. ನೋಡಿ ನಾನು ಯಾವ ರೀತಿ ಚಾಕ್ಲೇಟ್ ಇರುತ್ತಲ್ವ, ಸೊ ಮೆಲ್ಟ್ ಮಾಡಿದಾಗ ಯಾವ ರೀತಿ ಇರುತ್ತೆ, ಸೊ ಆ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಷ್ಟು ನೀರು ಥರನೂ ನಾನು ಮಿಕ್ಸ್ ಮಾಡ್ಕೊಂಡಿಲ್ಲ. ಸೊ ಇವಾಗ ನಾನು ಅದಕ್ಕೆ ಒಂದು ಹಾಫ್ ಲೆಮನ್ ತೊಗೊಂಡಿದ್ನಲ್ವ, ಹಾಫ್ ಲೆಮನ್ ಫುಲ್ಲಾಗಿ ನಾನು ಇದರಲ್ಲಿ ಜ್ಯೂಸನ್ನ ಅದನ್ನು ಹಾಕ್ಕೊತೀನಿ. ಸೊ ನಾನು ಮೊಸರು ಹಾಕ್ಕೊಳಲ್ಲ ನಾನು, ಯಾಕಂದರೆ ನನಗೆ ಕೋಲ್ಡ್ ಎಫೆಕ್ಟ್ ಆಗುತ್ತೆ. ಬಟ್ ನಿಮಗೆ ಮೊಸರು ಕೂಡ ಹಾಕೋಬೋದು. ಸೊ ಅದಕ್ಕೋಸ್ಕರ ನಾನು ಮೊಸರು ಕೂಡ ತೋರಿಸಿದ್ದೀನಿ. ಒಂದು 2 to 3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ಥರ. ಸೊ ಲೆಮನ್ ಹಾಕ್ಕೊಂಡು ಕೂಡ ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 20 ಮಿನಿಟ್ಸ್ ಬಿಡಿ. ಅದಾದಮೇಲೆ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು 45 ಮಿನಿಟ್ಸ್ ನೀವು ಹಾಗೆ ಇರಬೇಕಾಗುತ್ತೆ ತಲೆಗೆ ಅಪ್ಲೈ ಮಾಡ್ಕೊಂಡು ಆದಮೇಲೆ. ಸೊ ಇವಾಗ ನೆನೆಯಕ್ಕೆ ಬಿಡೋಣ ಇದು. ಇವಾಗ ನೋಡಿ ನನ್ನ ಹೇರ್ಸು ಯಾವ ರೀತಿ ಆಗಿದೆ ಅಂತ. ಸೊ ವೈಟ್ ಆಗಿದೆ ನೋಡಿ. ಸೊ ಒಂದೊಂದೇ ಹೇರ್ಸು ವೈಟ್ ಅಲ್ಲಿ ಇಲ್ಲಿ ವೈಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಬಟ್ ನನಗೆ ಯಾರೂ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇ ಒಬ್ಬಳೇ ಹಾಗೆ ಮ್ಯಾನೇಜ್ ಮಾಡಿಕೊಂಡು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನೇ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಹಚ್ಕೊಂಡು ಒಂದು 5 ಮಂತ್ಸ್ ಆಗಿರ್ಬೋದು. ಸೊ 5 ಮಂತ್ಸ್ವರೆಗೂ ನಾನು
ಹಚ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗೇ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಸೈಡ್ ಎಲ್ಲ ತೋರ್ಸೋಕ್ಕೆ ನನಗೆ ಯಾರೂ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ನಾನೇ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ. ನನ್ನಿಂದ ಎಷ್ಟು ಸಾಧ್ಯವಾಗಿತ್ತೋ ಅಷ್ಟನ್ನು ನಾನೇ ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಸೈಡ್ ಮಾತ್ರ ನಾನು ಕ್ಯಾಮ್ರಾನ ಇಟ್ಬಿಟ್ಟು ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕೂದಲು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. 5 ಮಂತ್ಸ್ ಆಗಿತ್ತಲ್ವ, ಸೊ ಅದಕ್ಕೆ ಒಂಚೂರು ಒಂದು ಸ್ವಲ್ಪ ರೆಡ್ ಆಗಿ ಆ ಥರ ಆಗಿ ಇವಾಗ ನಾನು ಅಪ್ಲೈ ಮಾಡ್ಕೊಂಡು ಆದಮೇಲೆ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಬಿಸಿಲಿಗೆ ನಂದು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ರೆಡ್ಡಿಶ್ ಆಗಿ ಕಾಣಿಸ್ತಾ ಇದೆ. ಸೊ ಅಷ್ಟೊಂದು ಕೆಂಪಗೂ ಕೂಡ ಕಾಣಿಸೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ರೆಡ್ಡಿಶ್ ಕಲರ್ ಆಗಿ ಕಾಣಿಸುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ ಅಂತ. ಸೊ ನಂದು ಹೇರ್ ಫಾಲ್ ಕೂಡ ಆಗೋದಿಲ್ಲ. ಆ ಮೆಹಂದಿಯಿಂದ ಹೇರ್ ಫಾಲು ಆಗೋದಿಲ್ಲ. ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.